ಆಗಲೇಬೇಕು. ವಿಶ್ವಸಂಸ್ಥೆ ಕೂಡಲೇ ಯುದ್ಧವನ್ನು ನಿಲ್ಲಿಸಬೇಕು. ವಿಶ್ವಸಂಸ್ಥೆ ಯುದ್ಧವನ್ನು ಕೂಡಲೇ ನಿಲ್ಲಿಸಬೇಕು. ಸಂಪತ್ತು ವಶಪಡಿಸಿಕೊಳ್ಳುವ ಹೆಸರಿನ ಯುದ್ಧವನ್ನು ನಿಲ್ಲಿಸಬೇಕು. ಯುದ್ಧ ಬೇಡ. ಶಾಂತಿ ಬೇಕೇ ಬೇಕು. ಯುದ್ಧ ಬೇಡ. ಯುದ್ಧ ಅನಾಗರಿಕ ಕೃತ್ಯ. ವಿಶ್ವಸಂಸ್ಥೆ ಮಧ್ಯಪ್ರವೇಶ ಆಗಲೇಬೇಕು. ವಿಶ್ವಸಂಸ್ಥೆ ಕೂಡಲೇ ಯುದ್ಧವನ್ನು ನಿಲ್ಲಿಸಬೇಕು. ವಿಶ್ವಸಂಸ್ಥೆ ಯುದ್ಧವನ್ನು ಕೂಡಲೇ ನಿಲ್ಲಿಸಬೇಕು. ಸಂಪತ್ತು ವಶಪಡಿಸಿಕೊಳ್ಳುವ ಹೆಸರಿನ ಯುದ್ಧವನ್ನು ನಿಲ್ಲಿಸಬೇಕು. ಯುದ್ಧ ಬೇಡ. ಶಾಂತಿ ಬೇಕೇ ಬೇಕು. ಯುದ್ಧ ಬೇಡ. ಯುದ್ಧ ಅನಾಗರಿಕ ಕೃತ್ಯ. ನಡೀತಾರಂಥ ಯುದ್ಧದ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಇಸ್ರೇಲ್ ಮತ್ತು ಅಮೇರಿಕ ಸೇರಿ ಇರಾನ್ ಮೇಲೆ ದಾಳಿ ಮಾಡಿ ಅಲ್ಲಿನ ಸರ್ವೋಚ್ಚ ನಾಯಕ ಅಯೋತ್ಯುಲ್ಲಾ ಖಮೇನಿ ಅವರನ್ನು ಹತ್ಯೆ ಮಾಡಿದರು. ಆ ನಂತರದಲ್ಲಿ ಪ್ರತೀಕಾರವಾಗಿ ಇರಾನ್ನವರು ಕೂಡ ಮಧ್ಯಪ್ರಾಚ್ಯದಲ್ಲಿರುವಂಥ ಅಮೇರಿಕದ ಸೇನೆಯ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಬರ್ತಾಯಿದೆ. ಅನಂತರ ಬಹಳ ಅಮೇರಿಕ ಮತ್ತು ಇಸ್ರೇಲ್ ಸಾವಿರಾರು ಪ್ರದೇಶದಲ್ಲಿ ಇರಾನ್ ಮೇಲೆ ದಾಳಿ ಮಾಡಿದೆ. 1300ಕ್ಕಿಂತ ಹೆಚ್ಚು ಇರಾನ್ ಪ್ರಜೆಗಳು ಮತ್ತು ಕೆಲವು ಇಸ್ರೇಲ್ ಮತ್ತು ಅಮೇರಿಕದ ಪ್ರಜೆಗಳು ಕೂಡ ಸಾವಿಗೀಡಾಗಿದ್ದಾರೆ. ಇದು ಅತ್ಯಂತ ದುರದೃಷ್ಟಕರ ಸಂಗತಿ. ಇದು ವಿಶ್ವಸಂಸ್ಥೆ ಸ್ಥಾಪನೆ ಆಗಿದ್ದೇ ವಿಶ್ವದಲ್ಲಿ ಯಾವುದೇ ಒಂದು ಯುದ್ಧ ನಡೀಬಾರ್ದು ಅಂತೇಳಿ. ಎರಡನೇ ಮಹಾಯುದ್ಧದ ನಂತರ ಅಮೆರಿಕ ದೇಶ ಕೂಡ ಒಂದು ವಿಶ್ವಸಂಸ್ಥೆ ಸ್ಥಾಪನೆಯಲ್ಲಿ ಭಾಳ ದೊಡ್ಡ ಪಾತ್ರವನ್ನು ವಹಿಸಿತ್ತು. ವಿಶ್ವಸಂಸ್ಥೆಯ ಮುಖ್ಯ ಕೇಂದ್ರ ಕಚೇರಿ ನ್ಯೂಯಾರ್ಕಲ್ಲಿ ಇದೆ. ಆದರೆ ಇವತ್ತು ವಿಶ್ವಸಂಸ್ಥೆ ಸ್ಥಾಪನೆ ಆದ ನಂತರ ಅನೇಕ ಯುದ್ಧಗಳನ್ನು ನಡೆಸಲಿಕ್ಕೆ ಅಮೆರಿಕ ಕಾರಣ ಆಗಿದೆ. ಇದು ಅಮೆರಿಕ ಒಂದು ತನ್ನ ಸಾಮ್ರಾಜ್ಯದ ವಿಸ್ತರಣೆ ಮಾಡೋ ದೃಷ್ಟಿಯಿಂದ ಸಣ್ಣ ನೆಪಗಳನ್ನು ಇಟ್ಕೊಂಡು ಅನೇಕ ದುರ್ಬಲ ರಾಷ್ಟ್ರಗಳ ಮೇಲೆ ಮತ್ತು ದಾಳಿ ಮಾಡ್ತಾ ಬರುವಂಥ ಕೆಲಸವನ್ನು ಬರ್ತಾಯಿದೆ. ಅನೇಕ ರಾಷ್ಟ್ರಗಳನ್ನು ತಮ್ಮ ಅಡಿಯಾಳಾಗಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಬರ್ತಾರೆ. ಇದನ್ನು ತಪ್ಪಿಸ್ಲಿಕ್ಕೆ ಈ ಅನೇಕ ರಾಷ್ಟ್ರಗಳು ತುಂಬ ಅಸಹಾಯಕ ಆಗಿದೆ. ನಾವಿವತ್ತು ವಿಶ್ವಸಂಸ್ಥೆಗೆ ಮನವಿ ಮಾಡ್ತಾಯಿದ್ವಿ, ದಯಮಾಡಿ ನಮಗೆ ಬೇರೆ ದಾರಿ ಇಲ್ಲ, ನೀವು ವಿಶ್ವಸಂಸ್ಥೆಯವರು ಅಸಹಾಯಕರಾಗಬಾರ್ದು. ಇಡೀ ವಿಶ್ವದ ಜನತೆಯ ಪರವಾಗಿ ತಾವು ಸಕ್ರಿಯವಾಗಿ ಪಾತ್ರವಹಿಸಿ ಈ ಯುದ್ಧವನ್ನು ನಿಲ್ಲಿಸಲೇಬೇಕು. ಇದು ಕೇವಲ ಅಮೇರಿಕ, ಇಸ್ರೇಲ್ ಮತ್ತು ಇರಾನಿನ ವಿಚಾರ ಮಾತ್ರ ಅಲ್ಲ, ಇಡೀ ಪ್ರಪಂಚದ ಮೇಲೆ ಕೆಟ್ಟ ಪರಿಣಾಮ ಆಗ್ತದೆ. ಭಾರತ ದೇಶದ ಮೇಲೆ ಆರ್ಥಿಕತೆಯ ಮೇಲೆ ಪರಿಣಾಮ ಆಗುತ್ತೆ. ಭಾರತಕ್ಕೆ ಇಂಧನದ ಸರಬರಾಜಿನ ಸಮಸ್ಯೆ ಆಗ್ತಾಯಿದೆ. ಈಗಾಗಲೇ ಅಡುಗೆ ಅನಿಲದ ಸರಬರಾಜಿನ ತೊಂದರೆ ಆಗ್ತಾಯಿದೆ. ಪೆಟ್ರೋಲ್ ಮತ್ತು ಡೀಸೆಲ್ನ ಸರಬರಾಜು ಕೂಡ ತೊಂದರೆ ಆಗ್ಬೋದು. ಮತ್ತು ಇತರ ಹಲವಾರು ದೇಶಗಳ ಮೇಲೆ ಭಾಳ ವ್ಯತಿರಿಕ್ತವಾದಂಥ ಘನಘೋರವಾದಂಥ ಪರಿಣಾಮ ಆಗುತ್ತೆ. ಆ ದೃಷ್ಟಿಯಿಂದ ವಿಶ್ವಸಂಸ್ಥೆ ದೊಡ್ಡ ಪಾತ್ರವನ್ನು ವಹಿಸಲೇಬೇಕು ಅಂತೇಳಿ ಆಗ್ರಹಿಸಿ ಹಾಸನದ ನಾಗರಿಕರು ಇವತ್ತು ಒಂದು ಸತ್ಯಾಗ್ರಹವನ್ನು ಆರಂಭ ಮಾಡಿದ್ದಾರೆ. ಇದನ್ನು ಇದೇ ರೀತಿ ರಾಜ್ಯದ ಎಲ್ಲ ಭಾಗದಲ್ಲಿ, ದೇಶದ ಎಲ್ಲ ಭಾಗದಲ್ಲಿ ಮತ್ತು ವಿಶ್ವದ ಎಲ್ಲರೂ ಕೂಡ ನಾವು ಜಾತಿ, ಮತ, ಗಡಿ, ಪ್ರಾಂತವನ್ನೆಲ್ಲ ಮೀರಿ
ಮನುಷ್ಯರೆಲ್ಲರೂ ಕೂಡ ಒಂದೇ ಅನ್ನೋ ಭಾವನೆ ಇಟ್ಕೊಂಡು, ಅದು ಅಮೇರಿಕಾದ ಪ್ರಜೆ ಸಾಯೋದನ್ನು ನಾವು ಇಷ್ಟಪಡೋದಿಲ್ಲ, ಇಸ್ರೇಲಿನ ಪ್ರಜೆ ಸಾಯೋದನ್ನು ನಾವು ಇಷ್ಟಪಡೋದಿಲ್ಲ, ಇರಾನಿನ ಒಬ್ಬ ಪ್ರಜೆ ಸಾಯೋದನ್ನು ನಾವು ಇಷ್ಟಪಡೋದಿಲ್ಲ. ಎಷ್ಟು ದುಃಖಕರ ಸಂಗತಿ ಏನಂತಂದರೆ, ನಮ್ಮ ಪ್ಯಾಲೆಸ್ತೇನಲ್ಲಿ ಸುಮಾರು 70,000 ಜನರ ಹತ್ಯೆ ಆಯಿತು. ಅದರಲ್ಲಿ 18,000 ಮಕ್ಕಳಿದ್ದಾರೆ. ಇರಾನ್ನಲ್ಲಿ ಒಂದು ಶಾಲೆಯ ಮೇಲೆ ದಾಳಿಯಾಗಿ 150 ಮಕ್ಕಳನ್ನು ಅವಳು ಚಿಕ್ಕ ಮಕ್ಕಳೆಲ್ಲ ಶಾಲೆಯ ಮಕ್ಕಳನ್ನು ಕೂಡ ಹತ್ಯೆ ಮಾಡಲಾಗಿದೆ. ಇದು ಭಾಳ ಅನ್ಯಾಯದ ಕೆಲಸ. ಇದನ್ನು ತಡೆಗಟ್ಟಲೇಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಧ್ವನಿಗೂಡಿಸಲೇಬೇಕು ಅಂತೇಳಿ ವಿನಂತಿ ಮಾಡ್ತೀವಿ.